ಮಾಳೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಹಿಷಿ ಮಠದಲ್ಲಿ ಆ, ಪೂಜ್ಯ ಗುರುಗಳು ಉಪಯೋಗಿಸುವ ಏನು ಆರತಿ ವಸ್ತು ಕಳುವಿನ ಪ್ರಕರಣದ ಬಗ್ಗೆ ಕೇವಲ 24 ಗಂಟೆಗಳಲ್ಲಿ ನಮ್ಮ ತಂಡ ಆ ಪ್ರಕರಣವನ್ನು ಭೇದಿಸಿ ಸಂಪೂರ್ಣವಾಗಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿಕೊಂಡಿದೆ. ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ರಾಘವೇಂದ್ರ ಬಲ್ಲಾಳ್ ಅಂತ. ಅವನು ಕೂಡ ಗುರುಗಳ ಜೊತೆ ಅವ್ರ ಜೊತೆ ಇದ್ದಿದ್ದ ಹಿಂದೆ. ಅವನಿಗೆ ಮತ್ತೆ ಗುರುಗಳ ಮತ್ತೊಬ್ಬ ಶಿಷ್ಯನಾಗಿರುವ ಒಂದು ವೈಷಮ್ಯದಲ್ಲಿ ಈ ಒಂದು ಕೃತ್ಯವನ್ನು ಅವನು ಮಾಡಿದ್ದಾನೆ. ಎಲ್ಲರೂ ಆ ಗೌಜಿಯಲ್ಲಿ ಇವನು 16 ವಸ್ತುಗಳು, ಚಿನ್ನದ ವಸ್ತುಗಳನ್ನು ತಗೊಂಡು ಒಂದು ಬೇರೆ ಕಡೆ ಔತು ಬಿಟ್ಟಿದ್ದಾನೆ. ಎಲ್ಲ ಎಂಟೈರ್ ಆಪರೇಷನ್ ಕೇವಲ ಒಂದು 4 ನಿಮಿಷದಲ್ಲಿ ಅವನು ಎಕ್ಸಿಕ್ಯೂಟ್ ಮಾಡಿದ್ದಾನೆ. 4 ಮಿನಿಟ್ಸಲ್ಲಿ ಎಕ್ಸಿಕ್ಯೂಟ್ ಮಾಡಿ ವಾಪಸ್ ಬಂದು ಅಲ್ಲೇ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಮಗೆ ಇಮಿಡಿಯೇಟಾಗಿ ಪೊಲೀಸರಿಗೆ ಗೊತ್ತಾಗಿದ್ದರಿಂದ ವಿತಿನ್ 10 ಮಿನಿಟ್ಸ್ ನಾವು ಆ ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಪರಿಶೀಲನೆ ವೇಳೆಗೆ ಈ ಒಂದು ಪ್ರಕರಣವನ್ನು ಭೇದಿಸೋದಕ್ಕಾಯಿತು. ಇದರಲ್ಲಿ ಆರೋಪಿಯನ್ನು ಆಲ್ರೆಡಿ ನಾವು ಅರೆಸ್ಟ್ ಮಾಡಿ ಎಲ್ಲ ಮಾಲನ್ನು ಕೂಡ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ನಮ್ಮ ತಂಡಕ್ಕೆ ಒಂದು 10,000 ನಗದು ಬಹುಮಾನ ಕೂಡ ನಾವು ಘೋಷಣೆ ಮಾಡಿದ್ದೀವಿ. ಯಾಕಂದರೆ ಅತ್ಯಂತ ತುರ್ತಾಗಿ ಆ್ಯಕ್ಟ್ ಮಾಡಿ ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಅವ್ರದ್ದು ಏನು ಹಿಸ್ಟ್ರಿ ಇದೆ, ಯಾರು ಆರೋಪಿ ಮತ್ತು ಮತ್ತೊಬ್ಬ ಶಿಷ್ಯಂದು ಒಂದು ಹಿಸ್ಟ್ರಿ ಇರೋದರಿಂದ ಈ ಒಂದು ಆ ಶಿಷ್ಯನಿಗೆ ಕೆಟ್ಟ ಹೆಸರು ಬರಲಿ ಮತ್ತು ಅವನ್ನ ಗುರುಗಳು ಅಲ್ಲಿಂದ ಹೊರ ಹಾಕಲಿ ಅನ್ನೋದ್ರ ಒಂದು ಆಲೋಚನೆದ ಮೇಲೆ, ಆ ಉದ್ದೇಶದ ಮೇಲೇ ಈ ಒಂದು ಕೃತ್ಯವನ್ನು ಅವನು ಮಾಡಿದ್ದಾನೆ. ಹಿಂದೆ ಮಾಡಿದ್ದ ಸರ್ ಈ ಥರ? ಇಲ್ಲ, ದಿಸ್ ಇಸ್ ಇಸ್ ಫಸ್ಟ್ ಕೇಸ್. ಬಟ್ ಹಿಂದೆ ಅವನು ಇದೇ ಹುಡುಗನ ಜೊತೆ ಹೊಡೆದಾಡ್ಕೊಂಡಿದ್ದಾನೆ ಅಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಬಟ್ ಕಳ್ಳತನವಾಗಿ ಅವನ ಹಿಂದೆ ಎಲ್ಲೂ ಏನು ಅವನ ಮೇಲೆ ಆರೋಪ ಬರಲಿ ಅಂತ. ಯಾಕಂದರೆ ಇದು ಏನಾದರೂ ನಾವು ಸ್ವಲ್ಪ ತಡವಾಗಿ ಅಲ್ಲಿ ಹೋಗಿದ್ದು ಅಥವಾ ಸ್ವಲ್ಪ ಇದರಲ್ಲಿ ಡಿಲೇ ಆಗಿಬಿಟ್ಟಿದ್ರೆ ಗುರುಗಳ ಎಲ್ಲ ಪದಾರ್ಥಗಳು ವಸ್ತುಗಳನ್ನು ನೋಡ್ಕೊಂಡವರು ಕೇವಲ ಒಂದು 3-4 ಜನ ಅಷ್ಟೇ ಇರೋದು. ಅಲ್ಲೇ ಕೆಲಸ ಮಾಡ್ತಿದ್ದು ಅವನು. ಸೊ ಅವ್ರ ಮೇಲೇ ಅನುಮಾನ ಬರುತ್ತೆ ಅಂತ ಆ ಒಂದು ದೃಢತೆ ಮೇಲೇ ಅವನು ಇದೊಂದು ಪ್ಲ್ಯಾನ್ ಮಾಡಿದ್ದು. ಅಂದಾಜು ಮೌಲ್ಯ ಅದು ಸುಮಾರು 1,01,55,000 ರೂಪಾಯಿ ಅಂತ ನಮಗೆ ತಿಳಿದು ಬಂದಿದೆ. ಕಂಪ್ಲೀಟ್ ರಿಕವರಿ ಇಂಟ್ಯಾಕ್ಟ್ ಆಗಿ ಮಠದ್ದು ಅದು ಆ ಮಠದ್ರ ಬಗ್ಗೆ. ಬಟ್ ಗುರೂಜಿದು ಅದು ಚಿನ್ನಾಭರಣ ಅಂತ ಗೊತ್ತಾಗಿದೆ. ಅಂದರೆ ಅವರು ಗುರೂಜಿ ಉಪಯೋಗಿಸುವಂತಹ ವಸ್ತುಗಳು, ಪೂಜಾ ವಸ್ತುಗಳು. ಹೌದು, ಕೂಡ್ಲಿ ಮಠದ ಗುರೂಜಿಗಳು ಅಲ್ಲಿ ಹೋಗಿ ಅಲ್ಲಿ ಅವರು ಆರಾಧನೆಯ ಟೈಮಲ್ಲಿ ಉಪಯೋಗಿಸಿದಂತಹ ಪೂಜಾ ವಸ್ತುಗಳು ಇವು. ಸೊ ಆ ಒಂದು ವಸ್ತುಗಳನ್ನೇ ಇವರು ಕಳ್ಳತನ ಮಾಡಿ ಬೇರೆ ಕಡೆ ಒಂದು ಕಡೆ ಹೂತಾಕಿದ್ರು. ಅದನ್ನು ನಾವು ಇಮಿಡಿಯೇಟಾಗಿ ಹೋಗಿ 24 ಅವರ್ಸಲ್ಲಿ ಅದನ್ನ ಭೇದಿಸೋದು. ಸರ್, ಹಿಂದೆ ಅಲ್ಲೇ ಮಠದಲ್ಲಿ 1,000 ರೂಪಾಯಿ ಕೋಟಿಗಟ್ಟಲೆ ದುಡ್ಡಿದೆ ಅಂತೇಳಿ ಅಲ್ಲಿ ಒಂದು ಎನ್ಕೌಂಟರ್ ಆಗಿತ್ತು, ಒಂದು ಶೂಟೌಟ್ ಆಗಿತ್ತು. ಆ ಒಂದು ಪ್ರಕರಣದಲ್ಲಿ ಹಿಂದೆ ಹೋದ ವರ್ಷ ಒಂದು ದರೋಡೆ ಪ್ರಕರಣ ಕೂಡ ಆಗಿತ್ತು. ಅಲ್ಲಿ ಯಾವ ಥರ ಏನು ಕಂಡು ಬಂದಿರಲಿಲ್ಲ. ಅಂದರೆ ಅಲ್ಲಿ ಅವರ ಅಂದಾಜಿನ ಮೊತ್ತ ಏನು ಒಂದು 300 ಕೋಟಿ ಅಂತ ಏನಿತ್ತು ಅಷ್ಟೇನು ಕಂಡು ಬಂದಿರಲಿಲ್ಲ. ಯತ್ನ ನಡೆದಿತ್ತು. ಅದರ ಮೇಲೆ ನಾವು ಪೊಲೀಸ್ ಆ್ಯಕ್ಷನ್ನು ಕೂಡ ಆಗಿತ್ತು. ನಂತರ ಅವರು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದಿತ್ತು. ಅದರದ್ದು ಈಗ ಮಠಗಳಲ್ಲಿ ಈ ಥರ ಕೋಟ್ಯಾಂತರ ಆಸ್ತಿಗಳಿದ್ದಾಗ ಒಂದಿಷ್ಟು ಬ್ಯಾಂಕ್ಗಳ ಸೆಕ್ಯೂರಲ್ಲಿ ಇಡುವಂಥ ಸೂಚನೆಗಳನ್ನು ಕೊಡ್ಬೋದಾ? ಇಲ್ಲ, ಇದು ಆ್ಯಕ್ಚುಲಿ ಮಠದಲ್ಲಿ ಇಡುವಂತಹ ವಸ್ತು ಅಲ್ಲವೇ ಅಲ್ಲ. ಇದು ಅವರು ಗುರೂಜಿಯವರು ಉಪಯೋಗಿಸುವ, ಅವರು ಪರ್ಸ್ನಲ್ ಆಗಿ ಉಪಯೋಗಿಸುವಂತಹ ವಸ್ತುಗಳು. ಅದನ್ನು ಅವರು ಒಂದು ಲಾಕರಲ್ಲೇ ಇಟ್ಕೊಂಡಿರ್ತಾರೆ. ಆ ಲಾಕರ್ ಯಾವಾಗಲೂ ಭದ್ರವಾಗೇ ಇರುತ್ತೆ. ಆದರೂ ಸಹಿತ ನಾವು ಮಠಕ್ಕೆ ತಿಳುವಳಿಕೆಯನ್ನು ನೀಡಿದ್ದೀವಿ. ಯಾವುದೇ ರೀತಿಯ ವಸ್ತುಗಳನ್ನು ಈ ಥರ ಓಪನ್ ಆಗಿ ಇಟ್ಕೋಬಾರ್ದು. ಏನೇ ಇದ್ದರೂ ಬ್ಯಾಂಕಿನ ಲಾಕರಲ್ಲಿದ್ದು ಯಾವ ದಿನ ಯೂಸ್ ಮಾಡಬೇಕೋ ಆವಾಗಷ್ಟೇ ಯೂಸ್ ಮಾಡಿಕೊಂಡು ಮಿಕ್ಕಿದ್ದನ್ನು ಮತ್ತೆ ಲಾಕರ್ಗೆ ಜಮಾ ಮಾಡಬೇಕು ಅಂತ ಕೂಡ ಅವರೆಲ್ಲರಿಗೂ ತಿಳಿಸಿದ್ದೀವಿ.